ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟೆಕ್ ಬಾನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಂದೇನಪ್ಪ ಅಂದರೆ ವಿಂಡೋಸ್ 7 ಆ್ಯಂಡ್ ಅಬೋವ್, ವಿಂಡೋಸ್ 7, 8, 10, 11 ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಇರಲಿ ವಿಂಡೋಸ್ ರಿಲೇಟೆಡು. ಇವಾಗ ಏನಾಗುತ್ತೆ, ಹೆಚ್ಚಾಗಿ ನಮಗೇನಾಗಿರುತ್ತೆ, ಪಾಸ್ವರ್ಡ್ ನಾವು ಮರ್ತಿರ್ತೀವಿ. ಸೊ ಈ ಪಾಸ್ವರ್ಡನ್ನು ಮರೆತ ಪಾಸ್ವರ್ಡನ್ನು ಹೇಗೆ ರೀಸೆಟ್ ಮಾಡೋದು ವಿತೌಟ್ ಡಾಟಾ ಲಾಸ್ ಆಗದೆ ಹಾಗೆ ಅಂತ ಇವತ್ತಿನ ನನ್ನ ಟಾಪಿಕ್ ಇದೆ. ಅದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಭಾಳ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿರಲಿಕ್ಕಿಲ್ಲ. ಸೊ ನಿಮ್ಗೇನಂದರೆ, ಸೊ ಈ ರೀತಿ ಆದಾಗ ಏನೂ ಡಾಟಾ ಏನೂ ಹೋಗೋಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ, ಸಿಂಪಲ್ಲಾಗಿ ಒಂದು ಟೂಲ್ ಇದೆ iOS ಫೈಲು. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಬೇಕು. ಏನಂದರೆ ಬ್ರೌಸರ್ಗೆ ಹೋಗಿ, ಸೊ ಆಲ್ರೆಡಿ ನಾವು ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಬ್ರೌಸರಲ್ಲಿ ಹೈರನ್ ಬೂಟ್ CD ಅಂತ ಸರ್ಚ್ ಮಾಡಿ, ಹೈರನ್ ಬೂಟ್ ISO ಅಂತಂದು ಸರ್ಚ್ ಮಾಡಿ ಅದನ್ನೇ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹೈರನ್ ಬೂಟ್ CDP ಅಂತ ಬರುತ್ತಲ್ಲ, ಇದೇನಿದೆ ವಿಂಡೋಸ್ 10 ಆ್ಯಂಡ್ ಅಬೋವ್ಗೆ ಸಪೋರ್ಟ್ ಆಗುತ್ತೆ. ಸೊ ಎಲ್ಲದಕ್ಕೂ 64 ಬಿಟ್ಟು. ಸೊ ಅದು 3 GB ಇರುತ್ತೆ. 3 GB ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. HB CDPE X64 ಅಂತ ಇರುತ್ತೆ. ಸೊ ಅದನ್ನು ಹೇಗಪ್ಪ ಅಂದರೆ, ಹಿಂಗೆ ಓಪನ್ ಮಾಡಿ ಸೈಟ್ನ. ಸೊ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೀವು ಡೌನ್ಲೋಡ್ ಆಪ್ಷನ್ಗೆ ಹೋಗ್ತೀರಾ. ಇಲ್ಲಿ ಲಾಸ್ಟಿಗೆ ಬರ್ಬೇಕು ನೀವು ತೆಳಗಡೆ. ಸೊ ಇಲ್ಲಿ HB CDPE 64 ಅಂತ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಡೌನ್ಲೋಡ್ ಆಗುತ್ತೆ. ಸೊ ಆಲ್ರೆಡಿ ನಂದೇನಿದೆ ಡೌನ್ಲೋಡ್ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಈಗ VMware ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಂದು ವಿಂಡೋಸ್ ಇದೆ. ಸೊ ವಿಂಡೋಸಲ್ಲಿ ಏನಿದೆ ಅಂದರೆ, ನಾನು ಒಂದು ಪಾಸ್ವರ್ಡ್ ಹಾಕಿದ್ದು ಮರ್ತಿದ್ದೀನಿ. ಸೊ ಈ ಪಾಸ್ವರ್ಡನ್ನು ಹೇಗೆ ರೀಸೆಟ್ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನೀವು ಹೈರನ್ ಬೂಟ್ CD ಡೌನ್ಲೋಡ್ ಆದಮೇಲೆ ಅದನ್ನು ನೀವೇನು ಮಾಡಬೇಕಂದ್ರೆ ಬೂಟೇಬಲ್ ಮಾಡ್ಕೋಬೇಕು. ಪೆನ್ ಡ್ರೈವಲ್ಲಿ ಬೂಟೇಬಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಬೇಕು. ಸೊ ಅದರಲ್ಲಿ 2 ರೀತಿ ಸೆಟ್ಟಿಂಗ್ ಬರುತ್ತೆ. ಬಯೋಸಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ಸೆಕ್ಯೂರ್ ಬೂಟ್ ಅನ್ನೋದು ಇರುತ್ತಲ್ಲ, ಮೀನ್ಸ್ ಸೆಕ್ಯೂರ್ ಬೂಟ್ ಅನ್ನೋದನ್ನು ಆಪ್ಷನ್ನ ಡಿಸೇಬಲ್ ಮಾಡಬೇಕಾಗತ್ತೆ. ಈ ಒಂದು ಇದನ್ನು ರನ್ ಮಾಡಬೇಕಾದಾಗ ಸೊ ಅದನ್ನು ಡಿಸೇಬಲ್ ಮಾಡಿ ಬಯೋಸಲ್ಲಿ ನೀವು ರನ್ ಮಾಡ್ಬೋದು. ಸೊ ನಾ ಏನು ಮಾಡ್ತೀನಿ ಅಂದರೆ, ಇಲ್ಲಿ VMwareಗೆ CD ಡಾಟಾ ಇದು ಇದೆಯಲ್ಲ, CD DVD ಇದನ್ನು ಕನೆಕ್ಟ್ ಮಾಡ್ಕೋತೀನಿ. ಸೊ ಕನೆಕ್ಟ್ ಮಾಡಿ ನಾನು ರೀಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನನ್ನ ಪಾಸ್ವರ್ಡ್ ಬ್ರೇಕ್ ಮಾಡಬೇಕಾಗಿದೆ ನಾನು. ಸೊ ತಾವು ನೋಡ್ಬೋದು, ಸೊ ರಾಂಗ್ ಅಂತ ಬರ್ತಾಯಿದೆ. ಸೊ ಒನ್ ಟೈಮ್ ನಿಮ್ಗೇನು ಮಾಡ್ತಾಯಿದ್ದೀನಿ ಅಂದರೆ, ಡಾಟಾ ಏನಿದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಲಾಗಿನ್ ಆಗಿ. ಸೊ ಮತ್ತು ಅದು ಏನೋ ಚೇಂಜಸ್ ಇಲ್ಲ ಹಿಂಗೆ ಮಾಡಿದ್ದು ಅನ್ನೋದು ಅನ್ನಿಸ್ಬಾರ್ದು. ಸೊ ಏನಿದೆ ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸೊ ಯಾವುದೇ ರೀತಿ ಡಾಟಾ ಇಲ್ಲ. ಟೆಸ್ಟ್ ಅನ್ನೋದೊಂದು ಫೋಲ್ಡರ್ ಇದೆ. ಸೊ ಮೈಕ್ರೋಸಾಫ್ಟ್ ಎಡ್ಜು, ರಿಮೂಡು, ಡಾಕರ್ಸ್ ಡೆಸ್ಕ್ಟಾಪು, ಡಾಕರ್ ಇನ್ಸ್ಟಾಲರ್ ಇಷ್ಟಿದೆ ನನ್ನ ಡೆಸ್ಕ್ಟಾಪಲ್ಲಿ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಹೊಸದಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಫೋಲ್ಡರ್ ಮಾಡ್ತೀನಿ 1 2 3 ಅಂತ. ಓಕೆ, ಸೊ ಫೋಲ್ಡರಲ್ಲಿ ಟೆಕ್ಸ್ಟ್ ಬರೀತೀನಿ, ವಿಂಡೋಸ್ ರೀಸೆಟ್, ವಿಂಡೋಸ್ ಪಾಸ್ವರ್ಡ್ ರೀಸೆಟ್ ಅಂತ. ಓಕೆ, ಲಾಗಿನ್ ಪಾಸ್ವರ್ಡ್ ರೀಸೆಟ್. ಓಕೆ, ಸೇವ್ ಮಾಡ್ತೀನಿ ಜಸ್ಟ್. ಸೊ ಇಲ್ಲಿದೆ. ಸೊ ಈಗ ಏನು ಮಾಡ್ತೀನಿ, ಸೈನ್ ಔಟು. ಸೊ ಇಲ್ಲಿ ನೋಡ್ಬೋದು, ಬೇರೆ ಒಂದು ಪಾಸ್ವರ್ಡ್ ಹಾಕಿ ಟ್ರೈ ಮಾಡ್ತೀನಿ. ಸೊ ರಾಂಗ್ ಅಂತ ಬರ್ತಾನೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ನೀವು ಏನು ಮಾಡಬೇಕು, ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಬೇಕು. ಬೂಟೇಬಲ್ ಇದ್ದದ್ದು ಪೆನ್ ಡ್ರೈವ್ನ ರಿಸ್ಟಾರ್ಟ್ ಮಾಡಿ ಬಯೋಸಿಂದ ನೀವೇನು ಮಾಡಬೇಕು, ಬಯೋಸಲ್ಲಿ ಹೋಗಿ ಬೂಟ್ ಮೆನುನ ಎನೇಬಲ್ ಮಾಡಿಕೊಂಡು ಸೆಕ್ಯೂರ್ ಬೂಟ್ ಡಿಸೇಬಲ್ ಮಾಡಿ ಬೂಟ್ ಮೆನು ಆಪ್ಷನ್ ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ಬೂಟ್ ಮಾಡಬೇಕು. ಸೊ ಇವಾಗ ನಂದೇನಾಗಿದೆ, ಬೂಟ್ ಮೆನು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನನ್ನ ಬೂಟು ಆಗ್ತಾಯಿದೆ ಪೆನ್ ಡ್ರೈವಿಂದ. ಸೊ ಡಿಫಾಲ್ಟಾಗಿ ನಂದೇನಾಗಿತ್ತು, ಬಯೋಸಲ್ಲಿ CD ಡ್ರೈವ್ನೇ ಇತ್ತು. ಸೊ ಹಂಗಾಗಿ ಸ್ಟಾರ್ಟಿಂಗ್ ಏನು CD ಡ್ರೈವ್ ಇದೆ ಆ ಆಪ್ಷನ್ನ ಸೆಲೆಕ್ಟ್ ಆಗಿದ್ದಕ್ಕೆ ಅದನ್ನೇ ತೊಗೊತಾ ಇದೆ. ಸೊ ಇದು ಕೂಡ ವಿಂಡೋಸ್ 10 ಥರನೇ ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇನಿಷಿಯಲೈಸಿಂಗ್ ಹೈರನ್ ಬೂಟ್ CDP ಅಂತ ಬರುತ್ತೆ. ಸೊ ಇದು ಬಂದುಬಿಟ್ಟು ಲೈವ್ ವಿಂಡೋಸ್ ಸಿಸ್ಟಮ್ ಇರುತ್ತೆ. ಸೊ ಇದರಲ್ಲಿ ನೀವೇನೈತಿ ಪಾಸ್ವರ್ಡ್ ರಿಸೆಟ್ನ ಮಾಡ್ಕೋಬೋದು ಈ ಒಂದು ಟೂಲಿಂದ. ಇದರಿಂದ ಇನ್ನೂ ಭಾಳಷ್ಟು ಈ ಒಂದು ISO ಫೈಲಿಂದ, ಅಂದರೆ ಈ ಒಂದು ಹೈರನ್ ಬೂಟ್ CD ನೀವು ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದನ್ನ 1 by 1 ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗೇನು ಬಂದುಬಿಟ್ಟು ಪಾಸ್ವರ್ಡ್ ರಿಸೆಟ್ಟು ನೀವೇನು ಮಾಡಬೇಕಂದ್ರೆ, ಸ್ಟಾರ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಕ್ಲಿಕ್ ಮಾಡಿ ಆಲ್ ಪ್ರೋಗ್ರಾಮ್ಸ್ ಕ್ಲಿಕ್ ಮಾಡಿ.
ಇಲ್ಲಿ ನಿಮಗೊಂದು ಆಪ್ಷನ್ ಕಾಣುತ್ತೆ ನೋಡಿ, ಸೆಕ್ಯೂರಿಟಿ ಅಂತ. ಸೆಕ್ಯೂರಿಟಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಅಂತ ಇರುತ್ತೆ, ಪಾಸ್ವರ್ಡ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೇಸ್ ಸಾಫ್ಟ್ ಪಾಸ್ವರ್ಡ್ ರಿಕವರಿ ಅಂತ ಇರುತ್ತೆ, ಲೇಸ್ ಸಾಫ್ಟ್ ಪಾಸ್ವರ್ಡ್ ರಿಕವರಿ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ರೀಸೆಟ್ ವಿಂಡೋಸ್ ಪಾಸ್ವರ್ಡ್ ಮತ್ತು ಫೈಂಡ್ ವಿಂಡೋಸ್ ಪ್ರಾಡಕ್ಟ್ ಕೀ ಅಂತಿರುತ್ತೆ. ಸೊ ನಾವೀಗ ಯೂಸ್ ಮಾಡೋದು ರೀಸೆಟ್ ವಿಂಡೋಸ್ ಪಾಸ್ವರ್ಡ್, ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ಇದು ಕಮರ್ಷಿಯಲ್, ದ ಫ್ರೀ ಲೇ ಸಾಫ್ಟ್ ಹೋಮ್ ಎಡಿಷನ್ ಈಸ್ ಲೈಸೆನ್ಸ್ ಫಾರ್ ನಾನ್ ಕಮರ್ಷಿಯಲ್ ಯೂಸ್ ಓನ್ಲಿ. ಸೊ ಇದು ಪರ್ಸ್ನಲಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತಂದು. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ಯಾವುದಿದೆ ಡಿಫಾಲ್ಟಾಗಿ ಅದು ಸೆಲೆಕ್ಟ್ ಆಗುತ್ತೆ, ರೀಸೆಟ್ ಲೋಕಲ್ ಪಾಸ್ವರ್ಡ್ ನೆಕ್ಸ್ಟ್. ಸೊ ಇಲ್ಲಿ ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮಲ್ಲಿರುವಂಥ ಯೂಸರ್ಸ್ ನೇಮ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ದು ಯಾವ ಯೂಸರ್ ಪಾಸ್ವರ್ಡ್ ಅದು ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ನೋಡ್ಬೋದು ಅಡ್ಮಿನಿಸ್ಟ್ರೇಟರ್, ಯೂಸರ್, ಗೆಸ್ಟ್, ಆಪರೇಟರ್, ಸಿಸ್ಟಮ್ ಅಕೌಂಟ್ ಅಂತ ಇರುತ್ತೆ. ಸೊ ಅಡ್ಮಿನ್ ಅಕೌಂಟ್ ನೋಡಿ, ಅಕೌಂಟ್ ಲಾಕ್ಡ್ ನೋ, ಓಕೆ, ಎಲ್ಲವೂ ನೋ ಅಕೌಂಟ್ ಡಿಸೇಬಲ್ಡ್ ಎಸ್, ನೋ ಪಾಸ್ವರ್ಡ್ ರಿಕ್ವೈರ್ಡ್ ಎಸ್. ಸೊ ಇಲ್ಲಿ ನೋಡಿ ನೋ ಪಾಸ್ವರ್ಡ್ ರಿಕ್ವೈರ್ಡ್ ನೋ, ಅಕೌಂಟ್ ಡಿಸೇಬಲ್ಡ್ ಎಸ್ ಇದೆ. ಸೊ ಇಲ್ಲಿ ಅಕೌಂಟ್ ಡಿಸೇಬಲ್ ಇಲ್ಲ, ನೋ ಪಾಸ್ವರ್ಡ್ ರಿಕ್ವೈರ್ಡ್ ಅಂದರೆ ಪಾಸ್ವರ್ಡ್ ಇದೆ ಅದಕ್ಕೋಸ್ಕರ. ಅಕೌಂಟ್ ಲಾಕ್ಡ್ ಎಸ್, ಪಾಸ್ವರ್ಡ್ ಎಕ್ಸ್ಪೈರ್ಡ್ ನೆವರ್, ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ತೊಗೊಳ್ಳಿ. ಸೊ ಇಲ್ಲಿ ಅಕೌಂಟ್ ಈಸ್ ಲಾಕ್ಔಟ್ ಆಗಿದೆ, ರಾಂಗ್ ಪಾಸ್ವರ್ಡ್ ಅಟೆಂಪ್ಟ್ ಆಗಿದ್ದಕ್ಕೆ. ಸೊ ಇದನ್ನು ನೋಡಿ, ಇದನ್ನು ಕೂಡ ನೀವು ಇದು ಮಾಡ್ಕೋಬೋದು. ಒಂದು ಅಕೌಂಟ್ ಲಾಕ್ಔಟ್ ಆದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಸಾರಿ, ಆಮೇಲೆ ಪಾಸ್ವರ್ಡ್ ಮರ್ತರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ಆಪ್ಷನ್ನ ಅನ್ಚೆಕ್ ಮಾಡ್ಕೊಳ್ಳಿ. ಸೊ ಅದು ಅನ್ಚೆಕ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ ಈ ಒಂದು ಬ್ಲೂ ಇದೆಯಲ್ಲ ರೌಂಡ್ ಸರ್ಕಲ್, ಇದನ್ನು ಕ್ಲಿಕ್ ಮಾಡಿ. ರೀಸೆಟ್ಟಿಂಗ್ ವಿಂಡೋಸ್ ಪಾಸ್ವರ್ಡ್, ದ ಪಾಸ್ವರ್ಡ್ ರಿಸೆಟ್ ಸಕ್ಸಸ್ಫುಲಿ. ಸೊ ಇಲ್ಲಿ ನೋಡಿ ಇವಾಗ ಆಟೋಮೆಟಿಕ್ ಏನಾಗಿದೆ, ಅಕೌಂಟ್ ಈಸ್ ಲಾಕ್ಡ್ ಔಟ್ ಅನ್ನೋದು ಆಪ್ಷನ್ನ ತೆಗೆದಿದೆ. ಸೊ ಪಾಸ್ವರ್ಡ್ ಇದ್ರ ಜೊತೆಗೇ ಏನಾಗಿರುತ್ತೆ, ರಿಸೆಟ್ ಆಗಿರುತ್ತೆ. ಫಿನಿಶ್ ಕೊಡ್ತೀನಿ. ಸೊ ಇವಾಗ ನಾ ಏನು ಮಾಡ್ತೀನಿ, ಇದನ್ನು ಶಟ್ ಡೌನ್ ಮಾಡ್ತೀನಿ. ಯಾಕೆಂದರೆ ಇದು ಡೈರೆಕ್ಟಾಗಿ ಬೂಟ್ ನಮ್ದೇನಾಗುತ್ತೆ ಅಂದರೆ ಇದನ್ನು ತೊಳೋದಕ್ಕೋಸ್ಕರ. ಸೊ ನಾ ಏನು ಮಾಡ್ತೀನಿ, ಶಟ್ ಡೌನ್ ಮಾಡೋ ಬದಲು ರಿಸ್ಟಾರ್ಟೇ ಮಾಡ್ತೀನಿ. ಸೊ ರಿಮೂವಲ್ ಡಿವೈಸಲ್ಲಿ ಇದನ್ನು ಏನು ಮಾಡ್ತೀನಿ, ಡಿಸ್ಕನೆಕ್ಟ್ ಮಾಡ್ತೀನಿ ಸಿ ಡಿ ಡ್ರೈವ್ನ. ಓಕೆ, ಇಲ್ಲಿ ನೋಡಿ ಸಿ ಡಿನ ಡಿಸ್ಕನೆಕ್ಟ್ ಮಾಡಿದ್ದೀನಿ, ರಿಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು ವಿಂಡೋಸಿಂದ ಬೂಟ್ ಆಗುತ್ತೆ, ನೋಡ್ತೀರಿ. ಸೊ ಡೈರೆಕ್ಟಾಗಿ ನಮ್ಮ ವಿಂಡೋಸ್ ಏನಿದೆ ಅದು ಬೂಟ್ ಆಗ್ತಾ ಇದೆ. ಸೊ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ನಮ್ದು ಅವಾಗ ಪಾಸ್ವರ್ಡ್ ಇತ್ತು, ಇವಾಗ ಪಾಸ್ವರ್ಡ್ ಇಲ್ಲ. ಸೊ ಡೈರೆಕ್ಟಾಗಿ ಏನಾಗ್ತಾಯಿದೆ, ಲಾಗಿನ್ ಆಗ್ತಾಯಿದೆ. ಓಕೆ, ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ನಮ್ದು ಏನಾಗಿದೆ, ವಿಂಡೋಸ್ ಲಾಗಿನ್ ಆಯಿತು ವಿತೌಟ್ ಪಾಸ್ವರ್ಡ್. ಸೊ ಈ ರೀತಿ ನೀವೇನು ಮಾಡ್ಬೋದು, ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಸೊ ಅಲ್ಲಿ ನೀವು ಬೇಕಂದ್ರೆ ಹೊಸ ಪಾಸ್ವರ್ಡ್ ಕೂಡ ನೀವು ಸೆಟ್ ಮಾಡ್ಬೋದು. ಈ ಒಂದು ಟೂಲಿಂದ ನಾವೇನು ಮಾಡ್ಬೋದು, ಪಾಸ್ವರ್ಡ್ನ ರೀಸೆಟ್ ಮಾಡ್ಬೋದು. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲರೂ. ಆಮೇಲೆ ಏನು ಮಾಡಿ, ನಿಮ್ಮ ಒಂದು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೂಡ ಅದನ್ನು ತಾವು ಮೆಸೇಜ್ ಬಾಕ್ಸಲ್ಲಿ ಹೇಳ್ಬೋದು. ಧನ್ಯವಾದಗಳು.